ಕಲಾ ನಿರ್ದೇಶಕ ನಟ ಅರುಣ್ ಸಾಗರ್ ಗೋದಾಮಿಗೆ ಬೆಂಕಿ ತಗುಲಿರುವಂಥದ್ದು. ಉತ್ತರಹಳ್ಳಿ ಬಳಿರುವಂತಹ ಆರ್ಟ್ ಗೋದಾಮಿಗೆ ಬೆಂಕಿ ತಗುಲಿದೆ. ಸಿನಿಮಾ ಧಾರಾವಾಹಿಗಳಿಗೆ ಸೆಟ್ ಹಾಕಲು ಉಪಯೋಗಿಸುವಂತಹ ವಸ್ತುಗಳೆಲ್ಲವೂ ಕೂಡ ಅದರಲ್ಲಿದ್ವು, ಅವೆಲ್ಲವೂ ಕೂಡ ಭಸ್ಮವಾಗಿದೆ. ಫೆಬ್ರವರಿ 15ರಂದು ಆರ್ಟ್ ಗೋದಾಮಿನಲ್ಲಿ ಅವಘಡ ಸಂಭವಿಸಿತು. ಗೋದಾಮು ಬೆಂಕಿ ಆಹುತಿಯಾಗಿ 75 ಲಕ್ಷ ರೂಪಾಯಿ ವಸ್ತುಗಳು ಅಲ್ಲಿ ಭಸ್ಮವಾಗಿದೆ, ನಷ್ಟವಾಗಿದೆ. ನಟ ಅರುಣ್ ಸಾಗರ್ಗೆ ಸೇರಿದ ಗೋದಾಮಿದು. ಆ ಗೋದಾಮಿನಲ್ಲಿ ಕಲಾ ನಿರ್ದೇಶಕ ನಟ ಅರುಣ್ ಸಾಗರ್ ತಮಗೆ ಬೇಕಾದಂತಹ ಎಲ್ಲ ಇದರ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ರು. ಕಲಾ ನಿರ್ದೇಶನಕ್ಕೆ ಬೇಕಾದಂತಹ ಸೆಟ್ಗಳ ನಿರ್ಮಾಣಕ್ಕೆ ಬೇಕಾದಂತಹ ವಸ್ತುಗಳನ್ನು. ಆದರೆ ಈ ಅಗ್ನಿ ಅವಘಡದಿಂದಾಗಿ ಅವೆಲ್ಲವೂ ಕೂಡ ಭಸ್ಮವಾಗಿದೆ. ಗೋದಾಮಿಗೆ ಬೆಂಕಿ ಬಿದ್ದ ಪರಿಣಾಮ 75 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಭಸ್ಮವಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಖುದ್ದು ಅರುಣ್ ಸಾಗರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್ ಸಾಗರ್ ಅವರೇ ನಮಸ್ಕಾರ. ನಮಸ್ಕಾರ. ನಿಜಕ್ಕೂ ದೃಶ್ಯಗಳು ನೋಡ್ತಾ ಇದ್ರೆ ನಮಗೆ ಗಾಬರಿ ಆಗುತ್ತೆ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಇಲ್ಲ, ನೆಲಮಂಗಲದ ಹತ್ರ ಇದ್ದೆ. ಸಾಯಂಕಾಲ ಮೊನ್ನೆ 15ನೇ ತಾರೀಕು ಸಾಯಂಕಾಲ 5:05 ಅಷ್ಟೊತ್ತಿಗೆ ನನಗೆ ಫೋನ್ ಬಂತಲ್ಲ. ಪಾಪ ಬೇಕರಿ ಅವರ ಫೋನ್, ಸರ್ ನಿಮ್ಮ ಗೋಡನ್ ಸಣ್ಣದಾಗ ಹೊಗೆ ಆಗ್ತಿದೆ. ಯಾಕಂದ್ರೆ ನಮ್ಮ ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗಿದ್ರು ಹೊರಗಡೆ ಇವೆಂಟ್ಗೆ. ಪ್ಲಸ್ ನನ್ನ ಯಾರು ಅಲ್ಲಿ ಇರುವಂತ ಹುಡುಗ ಕೂಡ ಹೊರಗಡೆ ಹೋಗಿದ್ದ. ಅದೇನೋ ಯಾವಾಗ್ಲೂ ಇರೋ 24 hours. ಆ ಕ್ಷಣದಲ್ಲಿ ಅಲ್ಲಿ ಬೆಂಕಿ ಹತ್ಕೊಂಡಿದೆ. ನಮ್ಮವರೆಲ್ಲರೂ ಆಕ್ಚುಲಿ ನಾವು ಕೂಡ ಫೈರ್ ಇಂಜಿನ್ ಇದಕ್ಕೆ ಫೋನ್ ಮಾಡಿದ್ವಿ. ಅದು ಬೇರೆ ಆಫೀಸ್ ಅವರ್ಸ್, ಸ್ಕೂಲ್ ಬಿಡೋ ಹೊತ್ತು, ಟ್ರಾಫಿಕ್, ಪಾಪ ಅವರಿಗೂ ಬರಕ್ಕೂ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಸುತ್ತಮುತ್ತಲಿನ ಜನ ಅಂತೂ ಪಾಪ ಬೆಂಕಿನ ನಂದಿಸೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರು ಇರ್ಬೋದು, ಎಲ್ರು ಅಲ್ಲಿಯ ಜನ. ಬಟ್ ಆಗ್ಲಿಲ್ಲ. ಫುಲ್ ಹತ್ಕೊಂಡು ನನ್ನ 3 ಗೋಡಾಮ್ ಇತ್ತು. 3 ಗೋಡನ್ನಲ್ಲೂ ಕೂಡ ನಾನು ಶೇಖರದಂತ ನನ್ನ ಕಲಾಕೃತಿಗಳು, ಅಂದ್ರೆ ತುಂಬಾ ಒಳ್ಳೆ ಸ್ಕಲ್ಪ್ಚರ್ಸು, ಪಿಲ್ಲರ್ಸ್, ವುಡನ್ ಪಿಲ್ಲರ್ಸು, ಫೈಬರ್ದು, ಆಮೇಲೆ ಇನ್ನೂ ಹಲವಾರು ವಸ್ತುಗಳಿತ್ತು. ಪ್ಲೇವುಡ್, ವುಡ್. ಈಗ ನಾನು ಗೋಕರ್ಣದಲ್ಲಿ ಒಂದು ಸ್ಕೂಲ್ ಮಾಡ್ಬೇಕು ಅಂತ ಸಮುದ್ರದ ಹತ್ರ ಒಂದು ಅದಕ್ಕೆ ಬೇಕಾಗಿದ್ದಂತ ಆರ್ಟಿಫೆಕ್ಟ್ ಎಲ್ಲ ಮಾಡಿರೋದು. ಆಕ್ಚುಲಿ 75 ಅಂತಲ್ಲ, ಆಕ್ಚುಲಿ ನಿನ್ನೆ ಎಲ್ಲ ನೋಡಿದ್ಮೇಲೆ ಒಂದು ಕಾಲರ ಮೇಲೆ ಹೋಗುತ್ತೆ. ಅಷ್ಟು ಮೆಟೀರಿಯಲ್ಗಳು ಸುಟ್ಟು ಬೂದಿ ಆಗ್ಬಿಟ್ಟಿದೆ. ಈವನ್ ಗೋಡನ್ ಕಟ್ಟಿದ ಗೋಡನ್ ಅಷ್ಟೇ. ಬಹಳಷ್ಟು ಅಂದ್ರೆ ಆ ಕಲಾತ್ಮಕ ವಸ್ತುಗಳು ಅಂತಂದಾಗ ಅದ್ರ ಜೊತೆ ಒಂದು ಇಮೋಷನಲ್ ಬಾಂಡಿಂಗ್ ಇರುತ್ತೆ ಅಲ್ವಾ? ಅದೆಲ್ಲ ಆಕ್ಚುಲಿ ಕೆಲವೆಲ್ಲ ತುಂಬಾ ಒಳ್ಳೊಳ್ಳೆ ಸ್ಕಲ್ಪ್ಚರ್ಸ್ ಗಳಿದ್ವು, ತುಂಬಾ ಒಳ್ಳೆ ಆರ್ಟ್ ವರ್ಕ್ ಗಳಿದ್ವು. ಎಲ್ಲ ಹೊರಟಾಯ್ತು. ನಮ್ಮೆಲ್ಲರ ಶ್ರಮ, ಕಲಾವಿದರು, ನನ್ನ ಶ್ರಮ, ನನ್ನ ಜೊತೆ ದುಡಿದವ್ರ ಶ್ರಮ ಎಲ್ಲವೂ ಭಸ್ಮ ಆಗೋಯ್ತು. ಅಂದ್ರೆ ಅದಕ್ಕೇನು ಗೊತ್ತಾಗ್ತಾ ಇದೆಯಾ? ಅಂದ್ರೆ ಏನಾಗಿರಬಹುದು ಅನ್ನೋದ್ರ ಬಗ್ಗೆ? ಆಕ್ಚುಲಿ ನಮ್ಮ ಇದ್ರ ಹಿಂಭಾಗದಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಸಣ್ಣದಾಗಿ ಎಂಟಿ ಜಾಗ ಇದೆ, ಅಲ್ಲಿ ಮರಗಳಿದೆ. ಅಲ್ಲಿ ಆಕ್ಚುಲಿ ಫುಲ್ ಒಣಗಿದೆಯಲ್ಲ, ಈಗ ಬೇಸಿಗೆ ಶುರುವಾಯ್ತು. ಏನೋ ಸಣ್ಣ ಬೆಂಕಿ ಯಾವ್ದೋ ತುಣುಕು ಬಂದು ಇದಾಗಿರ್ಬಹುದು. ಯಾರು ಹಚ್ಚಿದ್ದಾರೆ ಅನ್ನೋದು ನನಗೇನಂತೂ ಅನುಮಾನ ಇಲ್ಲ, ಗೊತ್ತಿಲ್ಲ ಏನಾಗಿದೆ ಅಂತ. ಯಾಕಂದ್ರೆ ಯಾವ್ದನ್ನು ಹೇಳಿದ ಕೈ ವಿಟ್ನೆಸ್ ಏನು ಇಲ್ಲ ನಮ್ಮ ಹತ್ರ. ಕರೆಕ್ಟ್, ಆಕಸ್ಮಿಕವೇ ಇರಬಹುದು ಅಂತ ಊಹೆ. ಆಕಸ್ಮಿಕವೇ ಇರಬಹುದು ಅಥವಾ ಏನಾರು ಆಗಿರ್ಬೋದು. ಯಾವ ತರದ್ದು ಅನ್ಕೋತೀವಿ ಆ ತರ ಆಗ್ಬಿಟ್ಟಿದೆ ಈಗ. ಬಟ್ ಏನೋ ಮಾಡ್ಲಿಕ್ಕೆ ಆಗಲ್ಲ. ನಾನು ಇಡೀ ನೀವು ಇನ್ನೂ ಫೋಟೋಗಳು ನೋಡಿದ್ರೆ ನಿಮಗೂ ಅನ್ಸುತ್ತೆ ಫುಲ್ ಜಾಗ, 1.5 ಎಕರೆ ಜಾಗ ಫುಲ್ ಭಸ್ಮ ಆಗ್ಬಿಟ್ಟಿದೆ. ನಿಜ 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 ನಿಜ. ವಿಜುವಲ್ಸ್ ಗಳನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಫುಲ್ ಎಲ್ಲಾ ಕಡೆ ಬೆಂಕಿ ಕೆನ್ನಾಲೆ ಆವರಿಸ್ಬಿಟ್ಟಿದೆ. ಬಹಳ ದೊಡ್ಡ ಮಟ್ಟದಲ್ಲೇ ನಿಜಕ್ಕೂ ಬೆಂಕಿ ಆವರಿಸ್ಕೊಂಡಿರೋದು. ಅಲ್ಲಿ ಆ ಸ್ಥಳದಲ್ಲಿ ತಮ್ಮ ಕಡೆಯಿಂದ ಯಾರು ಇರ್ತಿರ್ಲಿಲ್ವಾ ಯಾವಾಗ್ಲೂ? ಹೇಗೆ? ಇಲ್ಲ, ಯೂಶಲಿ ಯಾವಾಗ್ಲೂ ಇರೋರು. ನಮ್ಮ ಹುಡುಗರು ಕೆಲ್ಸಗಳಿಗೆ ಹೋದಾಗ ಒಬ್ಬನ್ ಬಿಡ್ತೀವಿ. ಆ ವ್ಯಕ್ತಿ ಕೂಡ ಆಕ್ಚುಲಿ ಆ ಕ್ಷಣಕ್ಕೆ ಮಧ್ಯಾಹ್ನ ಒಂದು 11:00 ಒಂದ್ ಮನೆಗೆ ಹೋಗಿ ಬರ್ತೀನಿ ಅಂತ ಅವ್ರ ಲಗ್ಗೆರೆಯಲ್ಲಿ ಇರೋರು. ಅವ್ರು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಹೋಗಿ ಬರ್ತಾರಲ್ಲ ಅಂತ ಪಾಪ ಅವ್ರು ಇನ್ನೇ ಏನು ಲಗ್ಗೆರೆಗೆ ಹೋಗಿ ಅವ್ರ ಮನೇಲಿ ವಾಪಸ್ ಬರ್ಬೇಕು, ಆಗಿ ಅವಘಡ ನಡೆಯುತ್ತೆ. 15 ವರ್ಷದಿಂದ ಯಾವತ್ತೂ ಕೂಡ 16 ವರ್ಷ ಆಯ್ತು ನಾನು ಆ ಜಾಗದಲ್ಲಿದ್ದು. 16 ವರ್ಷದಿಂದ ಇದುವರೆಗೂ ಯಾವುದೇ ತರದ ಇದು ಆಗಿಲ್ಲ. ಈ ಕ್ಷಣ ಆಗಿರೋದಂತೂ ಬಹಳ ನೋವಾಗಿದೆ. ನಮ್ಮ ಹುಡುಗರುಗಳಿಗೆಲ್ಲ ಬಹಳ ನೋವಾಗ್ಬಿಟ್ಟಿದೆ, ನಮ್ಮೆಲ್ಲರಿಗೂ. ನಿಜ ನಿಜ ನಿಜ. ಥ್ಯಾಂಕ್ ಯು ಅರುಣ್ ಸಾಗರ್ ಅವರೇ. ಆದಷ್ಟು ಬೇಗ ಅದಕ್ಕೆ ಸಮರ್ಪಕವಾದಂತಹ ರೀಸನ್ ಗೊತ್ತಾಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ.